ಈಗ ಸರ್ಕಾರ 24 TMC ಇದೆ ಅಂತ ಹೇಳಿದವರು ಯಾರು? ಮತ್ತೆ 8 TMC ಅವರು ಹೇಳಿದ್ರೆ ನೀವು ಮತ್ತೆ ಹಾಸನ ಜಿಲ್ಲೆಯಲ್ಲಿ ನೀರು ಕೊಡ್ತೀನಿ ಅಂತ ಇದ್ದೀರಿ, ಕೆರೆಗಳು ತುಂಬಿಸ್ತೀನಿ ಅಂತ ಇದ್ದೀರಿ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ತುಂಬಿಸ್ತೀನಿ ಅಂತ ಇದ್ದೀರಿ, ತುಮಕೂರು ಜಿಲ್ಲೆಯಲ್ಲಿ ಕೆಲವು ತಾಲೂಕುಗಳನ್ನ ಸೇರಿಸ್ತೀನಿ ಅಂತಿದ್ರಿ. ಮತ್ತೆ ನೀವು ನಿಜವಾಗ್ಲೂ ಚಿಕ್ಕಬಳ್ಳಾಪುರ, ಕೋಲಾರ, ಗ್ರಾಮಾಂತರ ಜಿಲ್ಲೆಗಳು ಕೊಡ್ತೀರಾ? ಕೊಡಲ್ಲ. ಅದಕ್ಕೆ ನಾನು ಇವತ್ತು ಆ ನೋವಿನಿಂದ ನಿಮ್ಮ ಮುಂದೆ ಬಂದಿರೋದು. ಬಾಬಣ್ಣ, ನೀವು 15 ವರ್ಷದಿಂದ ಇದ್ದೀರಿ, ನಾನು ಇಲ್ಲೇ ಇದ್ದೀನಿ. 3 MP ಚುನಾವಣೆ ಆಗೋಯ್ತು. ಎತ್ತಿನೊಳೆ ಬಂದಿದ್ದು ಆಯಿತು, ನೀರು ಕುಡಿದಿದ್ದು ಆಯಿತು. ಅವರು ಹೇಳಿದರು, ಈ ಕಾಂಗ್ರೆಸ್ ಸರ್ಕಾರ ಯಾವುದೂ ಪ್ರಸ್ತಾವನೆ ಕೊಟ್ಟಿಲ್ಲಲ್ಲ ಡಾಕ್ಟ್ರೆ, ನೀವು ಕೊಡಿ, ಅವರು ಪ್ರಸ್ತಾವನೆ ಕೊಡಲಿ, ಆಗ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿದ್ರು. ನಾನಂತೂ ಹೇಳಿದೆ, ಈ ರೀತಿಯಲ್ಲಿ ತಾವೇನಾದರೂ ಈ ಭಾಗದಿಂದ ನಮಗೆ ಕೊಟ್ಟು ನಾವು ಬೇರೆ ಭಾಗದಿಂದ ನಿಮ್ಗೆ ಆಂಧ್ರ, ನಮಗೇನು ಎಕ್ಸ್ಚೇಂಜ್ ಯಾರೂ ಫ್ರೀಯಾಗಿ ಕೊಡಲ್ಲ ನೀರು, ಯಾವ ರಾಜ್ಯನೂ ಕೊಡಲ್ಲ. ಯಾಕೆಂದರೆ ನಿಮ್ಗೆ ಗೊತ್ತಿದೆ, ತೀರ್ಪುಗಳು ಬಂದಿದೆ, ಸುಪ್ರೀಂ ಕೋರ್ಟ್ 5 ತೀರ್ಪುಗಳಿದೆ, ಮತ್ತು ಅಲೋಕೇಶನ್ ಇಷ್ಟಿಷ್ಟು ನೀರು ಅಂತ ಅಲೋಕೇಶನ್ ಆಗೋಗಿರುತ್ತೆ. ಹಾಗಾಗಿ ಕಮಿಟೆಡ್ ಇರೋದರಿಂದ ನಾವು 5 ರಿಂದ 10 TMC ಈ ಭಾಗದಲ್ಲಿ ಕೊಟ್ಟರೆ, ನಾವು ಕರ್ನಾಟಕದ ಬೇರೆ ಮೂಲದಿಂದ 10 TMC ಅವ್ರಿಗೆ ಕೊಡಬೇಕಾಗ್ತದೆ. ಇದು ಯಾರು ಪ್ರಪೋಸಲ್ ಕೊಡಬೇಕು ಹೇಳಿ? ಆದರೂ ಕೂಡ ನಾನು ಒಬ್ಬ MP ಆಗಿ ನನ್ನ ಕರ್ತವ್ಯ ಇದೆ, ನಾನು ಹೋಗಿ ಅವ್ರನ್ನ ಮನವಿ ಮಾಡಿದೆ. ನಮಗೆ 20-25 ವರ್ಷದ ಸಂಬಂಧ ಇದೆ ಅವ್ರ ಜೊತೆಯಲ್ಲಿ, ಹೋಗಿದ್ದೀನಿ. ನಾನು ವೈಯಕ್ತಿಕವಾಗಿ ಒಬ್ಬ ಸಂಸದನಾಗಿ ನಾನು ಅವ್ರನ್ನ ಮನವಿ ಮಾಡಿ ಬಂದಿದ್ದೀನಿ. ಬಟ್ ಆದರೆ ರಾಜ್ಯ ಸರ್ಕಾರ ಅದನ್ನು ಪ್ರಪೋಸಲ್ ತಗೊಂಡು DPR ತಗೊಂಡು ಹೋಗ್ಬೇಕಲ್ಲ. ಈ ಭಾಗದ ಅಪ್ರಕೃಷ್ಣ ಪಾಲು ಯಾರು ಕೇಳ್ತಾ ಇಲ್ಲ ಅನ್ನೋದು ಇನ್ನೊಂದು ಆರೋಪ ಇದೆ ಸರ್. ಕೇಳಬೇಕು, ಅದು ಕೂಡ ಇಟ್ ಈಸ್ ಎ ಗುಡ್ ಸಜೆಷನ್. ಅಪ್ಪರ್ ಭದ್ರಾಯಿಂದ ಬರೋದಕ್ಕೆ ಅವಕಾಶ ಇದೆ. ಮತ್ತು ನಾವು ಕೃಷ್ಣ ಐತೀರ್ಪಿನಲ್ಲಿ ಕೂಡ ನಮಗೆ ಅಲೋಕೇಶನ್ ಇದೆ. ಆದರೆ ಭಾಳಷ್ಟು ಅಲ್ಲಿ ಶಿಲ್ಟು ಇದ್ದಿರೋದ್ರಿಂದ ಡಿಶಿಲ್ಟ್ ಮಾಡಬೇಕು. ಡಿಶಿಲ್ಟ್ ಮಾಡಿ ಅಲ್ಲಿ ಕೂಡ ನೀರು ಬರೋದಕ್ಕೆ ಅವಕಾಶ ಇದೆ. ಇವರು ನಿಜವಾಗಲೂ ಕೂಡ ನಮ್ಮ ಭಾಗದ ಜನರಿಗೆ ನೀರು ಕೊಡಬೇಕು ಅನ್ನೋ ಉದ್ದೇಶ ಇದ್ದಿದ್ರೆ ಇಷ್ಟೊತ್ತಿಗೆ ಇದನ್ನೆಲ್ಲ ಕೂಡ ಪರ್ಯಾಯವಾಗಿ ವಿಚಾರ ಮಾಡಿ ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡ್ತಾಯಿದ್ರು.